ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ನನ್ನ ಗ್ಲೋ ಅಪ್ ವಿಡಿಯೋಗೆ. ಆ್ಯಂಡ್ ಇವತ್ತು ನಾನು ಗ್ಲೋ ಅಪ್ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಫಸ್ಟ್ ವ್ಯಾಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸಿಕ್ಕಾಪಟ್ಟೆ ಹೇರ್ ಗ್ರೋತ್ ಆಗುತ್ತೆ. ಆ್ಯಂಡ್ ಸ್ಪ್ಯಾಚುಲ ಇರಲಿಲ್ಲ ಅಂದ್ಬಿಟ್ಟು ನಾನು ನೈಫ್ನೇ ಬಳಸ್ತಾ ಇದ್ದೀನಿ. ನಾನೇ ಜಾಸ್ತಿ ಹೇರ್ನ ಗ್ರೋ ಆಗೋದಕ್ಕೆ ಬಿಟ್ಟಿದ್ದು. ಬಿಕಾಸ್ ಒಂದ್ಸತಿ ವ್ಯಾಕ್ಸ್ ಮಾಡಿದ್ರೆ ಒಂದು 2 ವೀಕ್ಸ್ ಆದರೂ ನಮಗೆ ಅದು ಇನ್ಗ್ರೋತ್ ಇರೋದಿಲ್ಲ. ಅದಕ್ಕೋಸ್ಕರ ಫಸ್ಟ್ ಇಲ್ಲಿ ವ್ಯಾಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಆ್ಯಂಡ್ ಬರೀ ಕೈ ಅಷ್ಟೇ ಮಾಡ್ಕೊಂಡಿದ್ದು. ಲೆಗ್ಸ್ ಮತ್ತು ಅಂಡರ್ ಆರ್ಮ್ಸ್ ನಾನು ಆಲ್ರೆಡಿ ಮಾಡಿದ್ದೆ ಮೊನ್ನೆ ಫೋಟೋಶೂಟ್ ಮಾಡಿಸೋದಕ್ಕೋಸ್ಕರ. ವ್ಯಾಕ್ಸ್ ಮಾಡೋದ್ರಿಂದ ಏನು ಅಡ್ವಾಂಟೇಜು ಅಂದರೆ, ಒಂದು ನೀಟಾಗೆ ಹೇರ್ ರಿಮೂವ್ ಆಗುತ್ತೆ ವಿತಿನ್ ರೂಟ್ಸ್. ಇನ್ನೊಂದು ನಮ್ಮ 1 ಲೇಯರ್ ಆಫ್ ಟ್ಯಾನ್ ಕೂಡ ರಿಮೂವ್ ಆಗುತ್ತೆ. ಅದಕ್ಕೋಸ್ಕರ ವ್ಯಾಕ್ಸ್ ಮಾಡೋದು ಸ್ವಲ್ಪ ಒಳ್ಳೇದು ಅಂತ ನನಗನ್ಸುತ್ತೆ. ನನ್ನ ಹತ್ರ ಏರ್ ರಿಮೂವಲ್ ಎಪಿಲೇಟರ್ ಇದೆ. ಅದು ನಾನು ನೈಕಾಂದ ತರಿಸ್ಕೊಂಡಿದ್ದೆ ಒಂದು 3000 ರುಪೀಸ್ ಕೊಟ್ಟು. ಅಂಡರ್ ಆರ್ಮ್ಸ್ ಮಾಡ್ಕೊಳ್ತಿರ್ತೀನಿ. ಅಂದರೆ ಇನ್ಗ್ರೋತ್ ಸ್ವಲ್ಪ ಚಿಕ್ಕದಾಗಿದ್ದಾಗಲೇ ಅದ್ರಲ್ಲಿ ನಾನು ಯೂಸ್ ಮಾಡ್ತೀನಿ. ಜಾಸ್ತಿ ಕೂದಲಿಗೆ ಇದ್ದಾಗ ಯೂಸ್ ಮಾಡಿದ್ರೆ ಓ ಮೈ ಗಾಡ್ ಜ್ವರ ಬರೋ ಥರ ಆಗಿಬಿಡುತ್ತೆ. ಅದಕ್ಕೆ ನಾನು ಅದನ್ನು ಯೂಸ್ ಮಾಡಲ್ಲ. ಸ್ವಲ್ಪ ಗ್ರೋತ್ ಇದ್ದಾಗ ಮಾತ್ರ ನಾನು ಎಪಿಲೇಟರ್ನ ಬಳಸ್ತೀನಿ. ಕಂಪ್ಲೀಟ್ ವ್ಯಾಕ್ಸ್ ಎಲ್ಲ ಮಾಡ್ಕೊಂಡ್ಮೇಲೆ ಅದೇನು ವ್ಯಾಕ್ಸ್ ನಮ್ಮ ಬಾಡಿಯಲ್ಲಿ ಹಾಗೆ ಅಂಟ್ಕೊಂಡಿರುತ್ತೆ ಗೊತ್ತಾ, ಅದಕ್ಕೋಸ್ಕರ ನಾನು ಕೊಕೊನಟ್ ಆಯಿಲ್ನ ಯೂಸ್ ಮಾಡಿ ಫುಲ್ ರಬ್ ಮಾಡ್ಕೊಳ್ತೀನಿ. ಆ್ಯಂಡ್ ನೀಟಾಗಿ ಎಲ್ಲದನ್ನ ರಿಮೂವ್ ಮಾಡಿ ಬಟ್ಟೆಯಲ್ಲಿ ವೈಪ್ ಮಾಡ್ಕೊಳ್ತೀನಿ. ನೆಕ್ಸ್ಟು ಹೇರ್ ಆಯಿಲಿಂಗ್ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟ್ ಇಲ್ಲಿ ವುಡನ್ ಕೋಮದ ಡಿಟ್ಯಾಂಗಲ್ ಮಾಡ್ಕೊಳ್ತೀನಿ. ಮೋಸ್ಟ್ ಆಫ್ ದ ಟೈಮ್ ನಾನು ಹೇಳ್ತೀನಿ ವುಡನ್ ಕೋಮ್ ತುಂಬಾ ಒಳ್ಳೆಯದು. ನನ್ನ ಹತ್ರ ಇನ್ನೊಂದು ಕೊಂಬು ಇದೆ, ಅದು ಬಂದು ಸಿಲಿಕಾನ್ ಅಂತ ಅನಿಸುತ್ತೆ. ಸಿಲಿಕಾನ್. ಫಸ್ಟ್ ಇಲ್ಲಿ ಆಯಿಲ್ನ ಅಪ್ಲೈ ಮಾಡ್ತಾ ಇದ್ದೀನಿ. ಅಂದರೆ ಜಾಸ್ತಿ ಅಪ್ಲೈ ಮಾಡ್ತಿಲ್ಲ, ಬರೀ ರೂಟ್ಸಿಗೆ ಮಾತ್ರ ಅಪ್ಲೈ ಮಾಡಿ ಮಸಾಜ್ ಮಾಡ್ಕೊಳ್ತೀನಿ. ಆ್ಯಂಡ್ ಡರ್ಮಾ ಒಂದು ತರಿಸ್ಕೊಂಡಿದ್ದೀನಿ, ಡರ್ಮಾ ರೋಲರ್. ಅದನ್ನು ನೆಕ್ಸ್ಟ್ ಟೈಮಿಂದ ಬಳಸೋದು ಹೇಗೆ ಅಂತ ನಿಮಗೆ ತಿಳಿಸ್ತೀನಿ. ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಳಿ. ಕೈಯಲ್ಲಿ ಕೂಡ ನೀವು ಮಸಾಜ್ ಮಾಡ್ಕೊಳ್ಬೋದು. ಇಲ್ಲ ಅಂತಂದರೆ ನಿಮ್ಮ ಹತ್ರ ಸಿಲಿಕಾನ್ದು ಮಸಾಜರ್ ಇದ್ದರೆ ಅದನ್ನು ಕೂಡ ಬಳಸ್ಕೊಬೋದು. ಆ್ಯಂಡ್ ನನ್ನ ಎನ್ಸಿಗೆ ಕೂಡ ಸ್ವಲ್ಪ ಆಯಿಲ್ನ ಅಪ್ಲೈ ಮಾಡ್ತಿದ್ದೀನಿ, ಜಾಸ್ತಿ ಇಲ್ಲ. ಈಗ ಸದ್ಯಕ್ಕೆ ಸ್ಪ್ಲಿಟ್ ಎಂಡ್ಸ್ ಎಲ್ಲ ಏನೂ ಇಲ್ಲ ನನಗೆ. ಆಗಲೇ ಹೇಳ್ದಂಗೆ ಸಿಲಿಕಾನ್ ಮಸಾಜರಿಂದ ನಾನು ನನ್ನ ರೂಟ್ಸಲ್ಲಿ ಚೆನ್ನಾಗಿ ಮಸಾಜ್ ಮಾಡ್ಕೊಳ್ತೀನಿ. ಒಂದು 2 to 3 minutes, ನಾಟ್ ಮೋರ್ ದೆನ್ ದ್ಯಾಟ್. ಆ್ಯಂಡ್ ನೆಕ್ಸ್ಟು ಫೇಶಿಯಲ್ ಹೇರ್ನ ರಿಮೂವ್ ಮಾಡ್ತಾ ಇದ್ದೀನಿ. 2-3 ಮಂತ್ಸ್ ಮೇಲೆ ಆಯಿತು ನಾನು ಫೇಶಿಯಲ್ ಹೇರ್ನ ರಿಮೂವ್ ಮಾಡಿರಲಿಲ್ಲ. ನನ್ನ ಹತ್ರ ಆಲ್ರೆಡಿ ಹೇರ್ ರಿಮೂವಲ್ ಟೂಲ್ ಇದೆ, ಬಟ್ ಏನೋ ಗೊತ್ತಿಲ್ಲ ರೇಸ್ ಮಾಡೋದ್ರಿಂದ ಸ್ವಲ್ಪ ಸ್ಯಾಟಿಸ್ಫ್ಯಾಕ್ಷನ್ ನನಗೆ, ಅದಕ್ಕೆ ರೇಸ್ ಮಾಡ್ತಾ ಇದ್ದೀನಿ. ಫಸ್ಟ್ ಇಲ್ಲಿ ಆಲೋವೆರಾ ಅಪ್ಲೈ ಮಾಡ್ತಾ ಇದ್ದೀನಿ. ಅಪ್ವರ್ಡ್ ನಾವು ಈ ಥರ ಲಿಫ್ಟ್ ಮಾಡಿ ಫೇಸ್ನ ಡೌನ್ವರ್ಡ್ಸ್ ನಾವು ರೇಸ್ ಮಾಡಬೇಕು. ಆ್ಯಂಡ್ ತುಂಬ ಜನ ಕೇಳ್ತೀರಾ ಹೇರ್ ಗ್ರೋತ್ ತುಂಬ ತೆಕ್ಕಾಗಿರುತ್ತಾ ಮತ್ತೆ ಅಂತ. ಖಂಡಿತವಾಗ್ಲೂ ಇಲ್ಲ. ಮಾಡ್ತಾ ನಿಮಗೆ ಕಡಿಮೆ ಆಗುತ್ತೆ. ನಾನಿಲ್ಲಿ 2-3 ಮಂತ್ಸ್ ಆಗಿರೋದ್ರಿಂದ ಜಾಸ್ತಿ ಅಂತ ನಿಮಗೆ ಅನ್ನಿಸ್ತಾ ಇರ್ಬೋದು, ಬಟ್ ಮುಂಚೆದ್ಕಿಂತ ತುಂಬಾ ಕಡಿಮೆ ಆಗಿದೆ. ಬಿಕಾಸ್ ನಾನು ಒಂದು 2-3 ಇಯರ್ಸಿಂದ ಮಾಡ್ತಾ ಇರೋದು. ಈ ಥರ ಹೇರ್ ರಿಮೂವ್ ಮಾಡೋದು ಯಾಕೆ ಅಂದರೆ, ನಮ್ಮ ಮೇಕಪ್ಪು ಫ್ಲಾಲೆಸ್ ಆಗಿರಲಿ ಅಂದ್ಬಿಟ್ಟು. ನೀವು ಮೇಕಪ್ ಹಾಕಲ್ಲ, ನಿಮಗೆ ಹಾಗೆ ಇರಬೇಕು ಅನ್ಸಿದ್ರೆ ನೀವು ಹಾಗೆ ಬಿಡ್ಬೋದು ಕೂಡ. ನನಗೆ ಸೈಡ್ ಲಾಕ್ಸ್ ತೆಗೆದಕ್ಕೆ ಇಷ್ಟ ಇಲ್ಲ, ಅದಕ್ಕೆ ಸೈಡ್ ಲಾಕ್ಸ್ನ ಬಿಡ್ತೀನಿ. ಆ್ಯಂಡ್ ಅಪ್ ಲಿಪ್ ಕೂಡ ನಾನು ಹಾಗೆ ರೇಸ್ ಮಾಡಿಕೊಂಡೆ. ಐಬ್ರೋ ಒಂದು ಮಾಡ್ಕೊಂಡಿಲ್ಲ, ಬಿಕಾಸ್ ಹೊರಗಡೆ ಹೋಗಿ ಮಾಡ್ಸೋಣ ಅಂತ ಅಂದ್ಬಿಟ್ಟು ತುಂಬಾ ಗ್ರೋ ಆಗಿಬಿಟ್ಟಿತ್ತು. ಬರೀ ಫೇಶಿಯಲ್ ಹೇರ್ ಮಾತ್ರ ರಿಮೂವ್ ಮಾಡಿಕೊಂಡೆ. ನೆಕ್ಸ್ಟ್ ಸ್ಟೆಪ್ ಬಂದು ನನ್ನ ವೈಟ್ ಹೆಡ್ಸ್ ಮತ್ತು ಬ್ಲ್ಯಾಕ್ ಹೆಡ್ಸ್ನ ರಿಮೂವ್ ಮಾಡಬೇಕು. ತುಂಬ ದಿವಸ ಆಗಿತ್ತಲ್ವಾ, ಒಂಥರ ನನಗೆ ರಫ್ ಅಂತ ಅನ್ನಿಸ್ತಾ ಇತ್ತು. ಅದಕ್ಕೋಸ್ಕರ ನಾನು ಮಾಸ್ಕ್ ಹಾಕಿ ರಿಮೂವ್ ಮಾಡ್ತಾ ಇದ್ದೀನಿ. ಮಾಸ್ಕ್ ಅಪ್ಲೈ ಮಾಡೋಕ್ಕೂ ಮುಂಚೆ ನಾನು ಇಲ್ಲಿ ಗ್ಲೈಕಾಲಿಕ್ ಆ್ಯಸಿಡ್ನ ಬಳಸ್ತಾ ಇದ್ದೀನಿ, ಸೊ ದಟ್ ಇನ್ನೂ ನೀಟಾಗಿ ಅದು ಎಲ್ಲನೂ ಗಂಕ್ ಹೊರಗಡೆ ಬರುತ್ತೆ. 2 ಮಾಸ್ಕ್ನ ಬಳಸ್ತಾ ಇದ್ದೀನಿ. ಒಂದು ನನ್ನ ನೋಸ್ ಮೇಲೆ, ಇನ್ನೊಂದು ನನ್ನ ಚೀಕ್ಸ್ ಮೇಲೆ, ಆ ಕಡೆ ಈ ಕಡೆ 2 ಕಡೆ. ಬಿಕಾಸ್ ಪೋರ್ಸಲ್ಲಿ ಏನಾದರೂ ಇದ್ದರೆ ಅದು ನೀಟಾಗಿ ಬರಲಿ ಅಂದ್ಬಿಟ್ಟು. ಹಾಕಿದ ತಕ್ಷಣ ಹೆಂಗೆ ಉರಿತಿತ್ತು ಗೊತ್ತಾ ನನಗೆ, ಬಿಕಾಸ್ ಅದು ಬರ್ನಿಂಗ್ ಸೆನ್ಸೇಷನ್ ಆಗುತ್ತೆ. ನಿಮಗೆ ನೀಟಾಗಿ ಎಲ್ಲನೂ ಪೀಲ್ ಆಗುತ್ತೆ. ನೀವು ನೆಕ್ಸ್ಟ್ ರಿಸಲ್ಟ್ ನೋಡಿದ್ರೆ ಶಾಕ್ ಆಗ್ತೀರಾ, ಬಿಕಾಸ್ ಅಷ್ಟು ಗಂಕ್ ಇತ್ತು. ಫಸ್ಟ್ ಟೈಮ್ ಅನ್ಸುತ್ತೆ ನನಗೆ ಇಷ್ಟೊಂದು ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಆಗಿರೋದು, ಯಾಕೆ ಅಂತ ನನಗೂ ಗೊತ್ತಿಲ್ಲ. ಆ್ಯಂಡ್ ನೋವಾ ಅವ್ರದ್ದು ಸ್ಟ್ರಿಪ್ಸು ತುಂಬಾ ಚೆನ್ನಾಗಿದೆ. ಅವ್ರದ್ದು ಪಿಂಪಲ್ ಪ್ಯಾಚ್ ಕೂಡ ಅಷ್ಟೇ ಚೆನ್ನಾಗಿದೆ. ನಾನು ಅದನ್ನೇ ಬಳಸೋದು. ಆ್ಯಂಡ್ 11 ಗೈಸ್, ಎಲ್ರಿಗೂ ಗಾಡ್ ಬ್ಲೆಸ್ ಯು. ಪೀಲ್ ಮಾಡಬೇಕಾದ್ರೆ ನನಗೆ ಸೆನ್ಸ್ ಆಗ್ತಿತ್ತು ತುಂಬ ಜಾಸ್ತಿ ನನಗೆ ವೈಟ್ ಹೆಡ್ಸ್ ಮತ್ತು ಬ್ಲ್ಯಾಕ್ ಹೆಡ್ಸ್ ಆಗಿತ್ತು ಅಂತ ಅಂದ್ಬಿಟ್ಟು. ನೀವೇ ನೋಡಿ.
ನನಗೆ ಪೀಲ್ ಮಾಡಬೇಕಾದ್ರೆ ಅಂತ ಅನ್ನಿಸ್ತಾ ಇತ್ತು. ಅಷ್ಟೊಂದು ವೈಟ್ ಹೆಡ್ಸ್ ರಿಮೂವ್ ಆಯಿತು. ಐ ವಾಸ್ ಲಿಟ್ರಲಿ ಶಾಕ್ಡ್ ಆಯಿತಾ, ಇಷ್ಟೊಂದು ಇತ್ತಾ ಅಂತ ಅಂದ್ಬಿಟ್ಟು. ಯಾಕಂದರೆ ನಂಗೆ ರಫ್ ಫೀಲ್ ಆಗ್ತಿತ್ತು ನಾನು ಪ್ರತಿ ಸರ್ತಿ ಚೆಕ್ ಮಾಡ್ಕೊಂಡಾಗ. ಫೈನಲಿ ಇವಾಗ ನನ್ನ ನೋಸ್ ತುಂಬಾ ಸಾಫ್ಟ್ ಅಂತ ಅನ್ನಿಸ್ತದೆ ಆಫ್ಟರ್ ಪೀಲಿಂಗ್. ನೀವೇ ನೋಡಿ ಎಷ್ಟು ವೈಟ್ ಹೆಡ್ಸ್ ರಿಮೂವ್ ಆಗಿದೆ ಅಂದ್ಬಿಟ್ಟು. ಫಸ್ಟ್ ಟೈಮ್ ಬೇಕಾದ್ರೆ ನೀವು ನನ್ನ ಲಾಸ್ಟ್ ವಿಡಿಯೋಸ್ ಎಲ್ಲ ಚೆಕ್ ಮಾಡಿ, ಇಷ್ಟೊಂದು ವೈಟ್ ಹೆಡ್ಸ್ ಬ್ಲ್ಯಾಕ್ ಹೆಡ್ಸ್ ನನಗೆ ಇರಲಿಲ್ಲ. ಆ್ಯಂಡ್ ಹೊರಗಡೆನೇ ಹೋಗಿ ಐಬ್ರೋ ಎಲ್ಲ ಮಾಡ್ಸ್ಕೊಂಡು ಬಂದೆ. ಸೊ ಮನೇಲಿ ಮಾಡ್ಕೊಂಡ್ರೆ ಚೆನ್ನಾಗಿರೋ ಅಂದ್ಬಿಟ್ಟು, ತುಂಬ ತಿಕ್ಕಾಗಿ ಗ್ರೋ ಆಗಿಬಿಟ್ಟಿತ್ತಲ್ಲ, ಒಂದು ಶೇಪಿಗೆ ಇರಲಿ ಅಂತ ಅಂದ್ಬಿಟ್ಟು ಹೊರಗಡೆ ಹೋಗಿ ನಾನು ಐಬ್ರೋನ ಮಾಡಿಸ್ಕೊಂಡು ಬಂದೆ. ನೆಕ್ಸ್ಟು ನನ್ನ ಫೂಟ್ನ ಕೇರ್ ಮಾಡೋ ಅಂಥ ಟೈಮು. ತುಂಬ ಬಿಸಿ ಇತ್ತು ನೀರು. ಆ ಬಿಸಿ ನೀರಿಗೆ ಒಂದು 2 ಸ್ಪೂನ್ ಸಾಲ್ಟ್ ಹಾಕ್ಕೊಂಡು ನನ್ನ ಬಾಡಿ ವಾಶ್ನ ಹಾಕ್ಕೊಂಡೆ. ಜೊತೆಗೆ ಒಂದು ಲೆಮನ್ನ ಹಾಕ್ಕೊಂಡು 15 to 20 ಮಿನಿಟ್ಸ್ ಕಾಲನ್ನ ಸೋಕ್ ಮಾಡಿದ್ರೆ ಕಾಲಲ್ಲಿರೋಂಥ ಡರ್ಟ್ ಎಲ್ಲನೂ ರಿಮೂವ್ ಆಗುತ್ತೆ. ಅದ್ರ ಜೊತೆಗೆ ನಾನು ಕಲ್ಲು ಯೂಸ್ ಮಾಡ್ತೀನಿ. ಲಾಸ್ಟ್ ಟೈಮ್ ಕೂಡ ಹೇಳಿದ್ದೆ, ಕಲ್ಲಲ್ಲೇ ನಾನು ಕ್ಲೀನ್ ಮಾಡ್ಕೊಳ್ಳೋದು ಅಂತ ಅಂದ್ಬಿಟ್ಟು. ನಿಮಗೆ ಬೇಕಿದ್ರೆ ಸ್ಕ್ರಬ್ಬರ್ ಬರುತ್ತೆ ಗೊತ್ತಾ, ಫುಡ್ ಸ್ಕ್ರಬ್ಬರ್, ಅದನ್ನು ಕೂಡ ನೀವು ಬಳಸ್ಕೋಬೋದು ನಿಮಗೆ ಕಲ್ಲು ಅಭ್ಯಾಸ ಇಲ್ಲ ಅಂದರೆ. ನನಗೆ ಚಿಕ್ಕ ವಯಸ್ಸಿಂದನೂ ಕಲ್ಲು ಅಭ್ಯಾಸ ಇದೆ, ಅದಕ್ಕೋಸ್ಕರ ನಾನು ಇಲ್ಲಿ ಕಲ್ಲೇ ಬಳಸ್ತಾ ಇದ್ದೀನಿ. ನೆಕ್ಸ್ಟು ಹೇರ್ ವಾಶ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಯೂಶ್ವಲಿ ಓವರ್ನೈಟ್ ಬಿಡ್ತೀನಿ ಆಯಿಲ್ ಅಪ್ಲೈ ಮಾಡಿದ್ರೆ, ಬಟ್ ಇವತ್ತು ಕ್ವಿಕ್ಕಾಗಿ ಸ್ನಾನ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ 1-2-3 ಅವರ್ಸ್ ಅಷ್ಟೇ ಬಿಟ್ಟಿರೋದು. ತುಂಬ ಚೆನ್ನಾಗಿ ಹೇಳ್ತಾರೆ ಓವರ್ನೈಟ್ ಬಿಡಬಾರ್ದು ಅಂತ, ಬಟ್ ನಾನು ಚಿಕ್ಕ ವಯಸ್ಸಿಂದನೂ ಹಾಗೆ ಬಿಟ್ಟಿರೋದು. ಓವರ್ನೈಟ್ ಬಿಟ್ಟು ಬೆಳಗ್ಗೆ ಸ್ನಾನ ಮಾಡ್ಕೊಳ್ಳೋದು ನಾನು. ಆ್ಯಂಡ್ ಕಂಡೀಷ್ನರ್ ಕೂಡ ಅಷ್ಟೇ, ಯಾವ ಶಾಂಪು ಬಳಸ್ತೀರೋ ಅದ್ರದ್ದೇ ಕಂಡೀಷ್ನರ್ನ ನಾನು ಯೂಸ್ ಮಾಡ್ತೀನಿ ಯಾವಾಗಲೂ ಅಷ್ಟೇ. ಸಮ್ಟೈಮ್ಸ್ ಖಾಲಿ ಆಗಿದ್ದಾಗ ಮಾತ್ರ ಬೇರೆ ಕಂಡೀಷ್ನರ್ನ ಬಳಸ್ತೀನಿ. ಡವ್ ಅವರ ಹೇರ್ ಮಾಸ್ಕ್ ಬಳಸ್ತಾ ಇದ್ದೀನಿ. ಇದು ನನ್ನ 5th or 6th ಟಬ್ ಅಂತ ಅನ್ಸುತ್ತೆ. ಇದು ನಿಮಗೆ ಇನ್ಸ್ಟೆಂಟ್ ಆಗಿ ಲೈಕ್ ಸಾಫ್ಟ್ನೆಸ್ನ ಪ್ರೊವೈಡ್ ಮಾಡುತ್ತೆ ನಿಮಗೆ ಬ್ರೇಕೇಜಸ್ ಇದ್ದರೆ, ಅದಕ್ಕೋಸ್ಕರ ಇದನ್ನು ಬಳಸ್ತೀನಿ. ಇನ್ನೊಂದು ಮೇಜರ್ ರೀಸನ್ ಏನು ಅಂದರೆ ಇದರ ಸ್ಮೆಲ್ಲು ಅಷ್ಟು ಚೆನ್ನಾಗಿರುತ್ತೆ, ಒಂಥರ ಸ್ಟ್ಯಾಂಡರ್ಡ್ ಫೀಲಿಂಗ್ ಕೊಡುತ್ತೆ ನಿಮಗೆ, ಅದಕ್ಕೋಸ್ಕರ ಅದನ್ನು ಬಳಸ್ತಿದ್ದೀನಿ. ಕಮಿಂಗ್ ಟು ಬಾಡಿ ಸ್ಕ್ರಬ್, ಮತ್ತೆ ಡವ್ ಅವ್ರದ್ದೇ ಬಳಸ್ತಾ ಇದ್ದೀನಿ. ಇದು ಹೊಸ ವೇರಿಯಂಟ್. ಇದು ಬಾಡಿ ಸ್ಕ್ರಬ್ ಮಾತ್ರ ಸಕ್ಕದಾಗಿ ಸ್ಕ್ರಬ್ ಮಾಡಿ ನಿಮ್ಗೊಂದು ಸಾಫ್ಟ್ನೆಸ್ನ ಪ್ರೊವೈಡ್ ಮಾಡುತ್ತೆ. ಬಟ್ ಇದರ ಫ್ರೇಗ್ರೆನ್ಸ್ ಅಷ್ಟು ಇಷ್ಟ ಆಗಿಲ್ಲ ನನಗೆ. ಬಟ್ ಪೊಮೊಗ್ರೆನೇಟ್ದು ನಾನು ಮುಂಚೆ ಏನು ಬಳಸ್ತಿದ್ದೆ ಅದ್ರದ್ದು ಫ್ರೇಗ್ರೆನ್ಸ್ ಮಾತ್ರ ವಾವ್ ಅಂತ ಅನಿಸ್ತಿತ್ತು. ನಿಮ್ಮ ಬಾಡಿಗೆ ಒಳ್ಳೆ ಸ್ಕ್ರಬ್ ಬೇಕು ಅಂದರೆ ಡವ್ ಅವ್ರದ್ದು ಯಾವುದೇ ಸ್ಕ್ರಬ್ನ ಬಳಸಿ, ತುಂಬಾ ಚೆನ್ನಾಗಿದೆ. ಫ್ರೇಗ್ರೆನ್ಸ್ ಇಷ್ಟ ಆಗದಿರ್ಬೋದು, ಬಟ್ ಸ್ಕ್ರಬ್ ಮಾತ್ರ ಸಖತ್ತಾಗಿದೆ. ನೆಕ್ಸ್ಟ್ ಬಾಡಿ ವಾಶ್ಗೆ ನಾನು ಯಾವ್ದು ಬಳಸ್ತೆ ಅಂತ ನಂಗೆ ನೆನಪಿಲ್ಲ, ಸಾಧ್ಯ ಆದರೆ ನೆನ್ಪು ಮಾಡ್ಕೊಂಡು ನಾನು ಟ್ಯಾಗ್ ಮಾಡ್ತೀನಿ. ಅದಾದಮೇಲೆ ಮತ್ತೆ ರೇಸ್ ಮಾಡ್ತಾ ಇದ್ದೀನಿ. ಅಂದರೆ ಎಕ್ಸ್ಟ್ರಾ ಏರ್ಸ್ ಎಲ್ಲಾದರೂ ಇದ್ದರೆ ಅದು ಕ್ಲೀನಾಗಿ ರಿಮೂವ್ ಆಗುತ್ತೆ ಅಂತ ಅಂದ್ಬಿಟ್ಟು ಅಷ್ಟೇ. ಒಂದು ಲೇಯರ್ ಮಾಡಿಕೊಂಡ್ರೆ ನಮ್ಗೆ ಇನ್ನೂ ಸಾಫ್ಟ್ನೆಸ್ ಇರುತ್ತೆ. ಆಗಲೇ ಕಂಡೀಷ್ನರ್ನ ಅಪ್ಲೈ ಮಾಡಿ ಹಾಗೆ ಬಿಟ್ಟಿದ್ದೆ. ಸೊ ಒಂದು 15-20 ಮಿನಿಟ್ಸ್ ಆಯಿತು ಅಂತ ಅನ್ಸುತ್ತೆ. ಮತ್ತೆ ಹೇರ್ ವಾಶ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಯೂಶಲಿ 10-15 ಮಿನಿಟ್ಸ್ ಬಿಟ್ಟೆ ಹೇರ್ ವಾಶ್ ಮಾಡ್ಕೊಳ್ತೀನಿ. ಅವ್ರು ಹೇಳ್ದಂಗೆ 3 ಮಿನಿಟ್ಸ್ ಏನು ಎಫೆಕ್ಟಿವ್ ಅಂತ ನನಗೆ ಅನ್ಸೋದಿಲ್ಲ, ಅದಕ್ಕೋಸ್ಕರ ನಾನು 10-15 ಮಿನಿಟ್ಸ್ ಬಿಟ್ಟು ಹೇರ್ ವಾಶ್ ಮಾಡ್ಕೊಳ್ತೀನಿ.
ಕಂಪ್ಲೀಟ್ ಶವರ್ ರೂಟೀನ್ ಆಯಿತು. ನಾನು ಏನೆಲ್ಲ ಬಳಸಿರ್ತೀನಿ ಎಲ್ಲನೂ ಟ್ಯಾಗ್ ಮಾಡಿರ್ತೀನಿ ಆ್ಯಂಡ್ ನನ್ನ ಕೂದಲನ್ನ ಬ್ಲೋ ಡ್ರೈ ಮಾಡ್ಕೊಳ್ತಾ ಇದ್ದೀನಿ. ಟೆರೆಸ್ ಮೇಲೆ ಹೋಗಿ ಕೂದಲನ್ನ ಒಣಗಿಸ್ಕೊಳ್ಳೋಣ ಅಂತ ಅಂದ್ಕೊಂಡೆ, ಬಟ್ ಇಲ್ಲ ಬ್ಲೋ ಡ್ರೈ ಮಾಡ್ಕೊಂಬಿಡೋಣ. ಸೊ ನೆಕ್ಸ್ಟ್ ಡೇಗೆ ಶೂಟಿಂಗ್ ಇರುತ್ತೆ, ಮತ್ತೆ ಸ್ಟ್ರೇಟ್ನಿಂಗ್ ಮಾಡಿಸೋ ಅವಶ್ಯಕತೆ ಇರಲ್ಲ ಅಂತ ಅಂದ್ಬಿಟ್ಟು ನೀಟಾಗಿ ಬ್ಲೋ ಡ್ರೈ ಎಲ್ಲ ಮಾಡಿಕೊಂಡೆ, ಸೀರಮ್ ಎಲ್ಲ ಅಪ್ಲೈ ಮಾಡಿಕೊಂಡೆ. ಸನ್ಲೈಟಿಗೆ ನನ್ನ ಸ್ಕಿನ್ ಈ ರೀತಿ ಕಾಣಿಸ್ತಾ ಇದೆ ಆ್ಯಂಡ್ ವಿತೌಟ್ ಸನ್ಲೈಟ್ ನನ್ನ ಸ್ಕಿನ್ನು ಈ ಥರ ಕಾಣಿಸುತ್ತೆ. ನಾನು ಎರಡು ಡಿಫ್ರೆನ್ಸ್ ತೋರಿಸ್ತೀನಿ. ಬಟ್ ಇವಾಗ ನನ್ನ ಸ್ಕಿನ್ ಬೆಟರ್ ಆಗ್ತಿರೋದ್ರಿಂದ ನನಗೆ ಸ್ವಲ್ಪ ಖುಷಿ ಇದೆ. ಸನ್ಲೈಟಲ್ಲಿ ಇನ್ನೂ ಚೆನ್ನಾಗಿ ಎನ್ಹ್ಯಾನ್ಸ್ ಆಗುತ್ತೆ ನಮ್ಮ ಸ್ಕಿನ್ನು. ಸೊ ದಿಸ್ ಇಸ್ ಹೌ ಇಟ್ ಈಸ್ ಲುಕಿಂಗ್. ಆ್ಯಂಡ್ ಹೇರ್ ಕೂಡ ತುಂಬ ಬ್ಯೂಟಿಫುಲ್ ಆಗಿದೆ. ಸಮ್ವೇರ್ ಒಂಥರ ಫ್ರೆಶ್ ಫೀಲಿಂಗ್ ಇರುತ್ತೆ ಗೊತ್ತಾ, ಆ ಥರ ಅನ್ನಿಸ್ತು ನನಗೆ ಆಫ್ಟರ್ ಶವರ್. ಆ್ಯಂಡ್ ನನ್ನ ಸ್ಕಿನ್ ಎಷ್ಟು ಗ್ಲೋಯಿಂಗ್ ಆಗಿತ್ತು ಗೊತ್ತಾ. ಥ್ಯಾಂಕ್ ಯು ಸನ್. ಎಲ್ಲ ಕೆಲಸನೂ ಮುಗಿಸ್ಕೊಂಡ್ಮೇಲೆ ಒಂದು ಲೋಟ ಕಾಫಿ ಕುಡಿದು ಆಮೇಲೆ ದೇವ್ರ ಪೂಜೆನೂ ಮುಗಿಸ್ಕೊಂಡೆ. ಬೆಳಗ್ಗೆನೇ ಮಾಡಬೇಕಿತ್ತು, ಬಟ್ ನನಗೆ ಅದೇ ಮತ್ತೆ ಸ್ನಾನ ಅವೆಲ್ಲ ಇರೋದ್ರಿಂದ ನಾನು ಬೆಳಗ್ಗೆ ಮಾಡ್ಕೊಂಡಿಲ್ಲ, ಸಂಜೆ ಮಾಡೋಣ ಅಂತ ಬಿಟ್ಬಿಟ್ಟೆ. ಓಕೆನಾ. ಪೂಜೆನೂ ಮುಗಿಸ್ಕೊಂಡು ನನ್ನ ನೇಲ್ ಪೇಂಟ್ ಏನಿತ್ತು ಅದನ್ನು ರಿಮೂವ್ ಮಾಡಬೇಕು ಅಂತ ಅಂದ್ಕೊಂಡೆ. ಬಿಕಾಸ್ ನಮ್ಮ ಡೈರೆಕ್ಟ್ರು ರೇಗಿಸ್ರು ಯಾವುದಮ್ಮ ಕಲರ್ ಇದು ಅಂತ ಅಂದ್ಬಿಟ್ಟು. ಸೊ ಅದಕ್ಕೋಸ್ಕರ ರಿಮೂವ್ ಮಾಡ್ತಿದ್ದೀನಿ. ಯೂಶ್ವಲಿ ನಾನು ಈ ಥರ ಕಲರ್ಸ್ ಎಲ್ಲ ಯೂಸ್ ಮಾಡಲ್ಲ, ಮಾಡಿದ್ರೆ ಸಿಲ್ವರು, ರೋಸ್ ಗೋಲ್ಡು ಆ ಥರ ಬಳಸ್ತೀನಿ. ಸೊ ರೋಸ್ ಗೋಲ್ಡ್ ಮೇಲೆ ಇದನ್ನು ಹಾಕ್ಬಿಟ್ಟಿದ್ರೆ 3 ಆಪ್ಷನ್ ಇತ್ತು ನನಗೆ. ಫಸ್ಟ್ ಪರ್ಪಲ್ ಕಲರ್ದು ಅಪ್ಲೈ ಮಾಡಿದೆ, ಏನು ನನಗೆ ಇಷ್ಟ ಆಗಲಿಲ್ಲ, ಅದನ್ನು ತೆಗೆದುಬಿಟ್ಟು ನೆಕ್ಸ್ಟು ಅದೇನು ರೋಸ್ ಗೋಲ್ಡ್ ವಿತ್ ಸಿಲ್ವರ್ ಕಾಂಬಿನೇಷನ್ ಒಂದು ಕಲರ್ ಇತ್ತಲ್ಲ ಇದನ್ನು ಹಾಕ್ಕೊಂಡೆ. ಇದು ಓಕೆ ಅಂತ ಅನ್ನಿಸ್ತು ನನಗೆ, ಬಟ್ ಇದು ಜಾಸ್ತಿ ಹೊತ್ತು ನನಗೆ ಇರಲಿಲ್ಲ, ರಿಮೂವ್ ಆಗಿಬಿಡ್ತು. ಅಂದರೆ ನೆಕ್ಸ್ಟ್ ಡೇನೇ ಎಲ್ಲ ಪೀಲ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಬಟ್ ಇಟ್ಸ್ ಓಕೆ, ಅದ್ರ ಮೇಲೆ ಇನ್ನೊಂದು ಕೊಟ್ಟು ಅಪ್ಲೈ ಮಾಡಿದ್ರೆ ಅದೇ ಕೂತ್ಕೊಳ್ಳುತ್ತೆ. ಹಿಂಗೆ ಕಾಣಿಸ್ತಿತ್ತು ನನಗೆ. ಅದಾದಮೇಲೆ ಜರ್ನಲ್ ಬರೆದು ಇವತ್ತಿನ ದಿನನ ಮುಗಿಸ್ದೆ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಆ್ಯಂಡ್ ನಿಮಗೆ ಆದರೂ ಇದರಿಂದ ಹೆಲ್ಪ್ ಆಗಿದ್ರೆ ಖಂಡಿತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೋದು. ಸೊ ಸಿಗ್ತೀನಿ ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ. ಆ್ಯಕ್ಚುಲಿ ಇದು ಬರ್ತ್ಡೇ ಗ್ಲೋಪ್ ಅಂತ ಮಾಡ್ಕೊಂಡಿದ್ದು, ಬಟ್ ಬರ್ತ್ಡೇನೇ ಮುಗ್ದಿತ್ತು. ಆಮೇಲೆ ಈ ವಿಡಿಯೋ ಅಪ್ಲೋಡ್ ಮಾಡ್ತಿದ್ದೀನಿ, ಅದಕ್ಕೆ ಬರ್ತ್ಡೇ ಗ್ಲೋಪ್ ಅಂತ ಮೆನ್ಷನ್ ಮಾಡಲ್ಲ ನಾನು. ಸೊ ಸಿಗ್ತೀನಿ ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿವರೆಗೂ ಓಕೆ ಬಾಯ್.